ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯು ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಸಿಗಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ, ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ, ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಸೂರ್ಯನು ನಿಮ್ಮ ರಾಶಿಯಾಧಿಪತಿಯಾಗಿದ್ದು, ಸೂರ್ಯನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದ್ದಾನೆ. ಹಾಗಾಗಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂಥ ಅನೇಕ ರೀತಿಯ ಗೊಂದಲ ಹಾಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ಸಿಂಹ ರಾಶಿಗೆ ಸೇರಿದ ಜನರು ಫೆಬ್ರವರಿ ತಿಂಗಳಿನಲ್ಲಿ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಕಾಣುವಂತೆ ಮಾಡಲಿದೆ. ಇದರಿಂದಾಗಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ 2026ರ ಫೆಬ್ರವರಿ ತಿಂಗಳಿನಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಕುಂಭ ರಾಶಿಯಲ್ಲಿ ಅನೇಕ ಗ್ರಹಗಳ ಸಂಯೋಗದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ನೋಡೋಣ. ಸಿಂಹ ರಾಶಿಯವರಿಗೆ ಫೆಬ್ರವರಿ 2026 ಒಂದು ವಿಶಿಷ್ಟ ತಿಂಗಳೆಂದೇ ಹೇಳಬಹುದು. ಒಂದು ಕಡೆ 11ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಅತ್ಯಂತ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಆರ್ಥಿಕ ಲಾಭವನ್ನು ಕಾಣಲು ಸಾಧ್ಯವಾಗಲಿದೆ. ಸಾಮಾಜಿಕ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಗಳ ಈಡೇರಿಕೆಯ ಭರವಸೆಯ ಸಮಯ ಇದಾಗಿದ್ದು, ನೀವು ಅನೇಕ ಗ್ರಹಗಳ ಸಂಚಾರದ ಪರಿಣಾಮದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು, ಯಶಸ್ಸಿನ ಮಾರ್ಗಗಳನ್ನು ಕಂಡುಕೊಳ್ಳಲಿದ್ದೀರಿ. ನಿಮ್ಮ ಜನಸಂಪರ್ಕವೇ ಈ ತಿಂಗಳಿನಲ್ಲಿ ನಿಮಗೆ ದೊಡ್ಡ ಆಸ್ತಿಯಾಗಿರಲಿದೆ. ಇದರಿಂದಾಗಿ ಅಸಾಧ್ಯ ಕೆಲಸಗಳನ್ನು ಕೂಡ ನೀವು ಸಾಧ್ಯ ಮಾಡಿಕೊಳ್ಳಲಿದ್ದೀರಿ. ಇನ್ನು ಮತ್ತೊಂದೆಡೆ ನಿಮ್ಮ 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಗ್ರಹಗಳ ದೊಡ್ಡ ಸಂಗಮವೇ ನಡೆಯಲಿದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡುವುದರ ಜೊತೆಗೆ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಇನ್ನಿತರ ಕ್ಷೇತ್ರದಲ್ಲಿ ಗೌರವ ಮನ್ನಣೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ರಾಹು ಮತ್ತು ಮಂಗಳನೊಂದಿಗೆ ಕುಂಭ ರಾಶಿಯಲ್ಲಿ ಸೇರುವುದರಿಂದಾಗಿ ವೈಯಕ್ತಿಕ ಜೀವನ ಮತ್ತು ದಾಂಪತ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ. ನಿಮ್ಮ ಸಮಾಜವಾದ, ನಾಯಕತ್ವ ಮತ್ತು ಅಹಂಕಾರದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ತಿಂಗಳು ಇದಾಗಿರಲಿದೆ. ಈ ಸಮಯದಲ್ಲಿ ತಾಳ್ಮೆ ಮತ್ತು ನಿರ್ದಿಷ್ಟ ಅಧಿಕಾರ ಹಾಗೆ ಈ ಸಮಯದಲ್ಲಿ ನಿರ್ದಿಷ್ಟ ನಿರ್ಧಾರಗಳು ಅತ್ಯಂತ ಮುಖ್ಯವಾಗಿರಲಿದೆ. ಈಗ ನಾವು ನೋಡೋಣ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹ ಗೋಚರ ಫಲಿತಾಂಶವು ಪ್ರಮುಖವಾಗಿ ಯಾವ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರಲಿದೆ ಎಂದು. ತದಾದ ನಂತರ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ, ಹಾಗೆ ಈ ಎಲ್ಲ ಗ್ರಹ ಸಂಚಾರವು ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣದ ಮೇಲೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಗ್ರಹ ಸಂಚಾರದ ಬಗ್ಗೆ ಮೊದಲಿಗೆ ನಾವು ಗಮನಿಸುವುದಾದರೆ, ಸೂರ್ಯಗ್ರಹ ಅಂದರೆ ನಿಮ್ಮ ರಾಶಿಯಾಧಿಪತಿಯು ಈ ಪ್ರಸ್ತುತ ಸಮಯದಲ್ಲಿ 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ಶತ್ರುಗಳ ಮೇಲೆ ಜಯವನ್ನು ಹಾಗೆ ಸಂಬಂಧಗಳಲ್ಲಿ ಅಹಂಕಾರದ ಭಾವನೆಯನ್ನು ಸೃಷ್ಟಿಸಬಹುದು. ಹಾಗಾಗಿ ಬಹಳ ಎಚ್ಚರಿಕೆ ಇರಲಿ, ತಾಳ್ಮೆ ಇರಲಿ. ತಾಳ್ಮೆ ಮತ್ತು ಶಾಂತಿಯಿಂದ ನೀವು ವ್ಯವಹರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು, ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ. ಗುರುವು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಬೃಹತ್ ಆದಾಯ ಮತ್ತು ಜನಸಂಪರ್ಕವನ್ನು ನೀವು ಸಾಧಿಸಲಿದ್ದೀರಿ. ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನ
ಗ್ರಹ ಮಂಗಳ. ಮಂಗಳ ನಿಮ್ಮ ಯೋಗಕಾರಕನಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ 6ನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಫೆಬ್ರವರಿ 23ರಂದು 7ನೇ ಮನೆಗೆ ಅಂದರೆ ಕುಂಭ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ. ಇದರಿಂದಾಗಿ ವಿರೋಧಿಗಳ ಮರ್ದನ ನಂತರ ಸಂಗಾತಿಯೊಂದಿಗೆ ಕಲಹದ ಸಾಧ್ಯತೆ ಇರಲಿದೆ. ಎಚ್ಚರಿಕೆ ಇರಲಿ, ತಾಳ್ಮೆ ಇರಲಿ. ಹಾಗೆ ಬುಧನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ತಿಳಿಯೋಣ. ಬುಧನು ಈಗಾಗಲೇ ತನ್ನ ಸಂಚಾರವನ್ನು ಕುಂಭ ರಾಶಿಯಲ್ಲಿ ಮಾಡುತ್ತಿದ್ದು ಈ ಸಮಯದಲ್ಲಿ 7ನೇ ಮನೆಯಲ್ಲಿ ಬುಧನ ಸಂಚಾರದ ಪರಿಣಾಮದಿಂದಾಗಿ ವ್ಯವಹಾರ, ಮಾತುಕತೆ, ವಾಣಿಜ್ಯ ಕ್ಷೇತ್ರಗಳೇ ಹೆಚ್ಚಿನ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ. ಇದು ನಿಮಗೆ ಹೆಚ್ಚಿನ ಬದಲಾವಣೆಯನ್ನು ಹಾಗೆ ಒಂದಿಷ್ಟು ಉತ್ತಮ ರೀತಿಯ ಮನ್ನಣೆಯನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರಲಿದೆ. ಇನ್ನು ಕೇತುವು 1ನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಸಿಂಹ ರಾಶಿಯರಿಗೆ ಕೇತುವಿನ ಸಂಚಾರದ ಪರಿಣಾಮವು ಆತ್ಮ ಸಂದೇಹ ಮತ್ತು ವೈರಾಗ್ಯವನ್ನು ಸೃಷ್ಟಿಸಬಹುದಾಗಿರಲಿದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಹಾಗೆ ತಜ್ಞರ ಸಲಹೆ ಮೇರೆಗೆ ಮುಂದುವರಿಯುವುದು ಬಹು ಮುಖ್ಯವಾಗಿದ್ದು, ಈಗ ನಾವು ನೋಡೋಣ ಶುಕ್ರನ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ. ಕುಂಭ ರಾಶಿಯಲ್ಲಿ ಶುಕ್ರನ ಸಂಚಾರ, ಶನಿಯ ರಾಶಿಯಲ್ಲಿ ಶುಕ್ರನ ಸಂಚಾರವು ನಿಮಗೆ ಯಾವ ರೀತಿಯ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಎಂದು ತಿಳಿಯೋಣ. ಕುಂಭ ರಾಶಿಯು ಶನಿಯ ರಾಶಿಯಾಗಿದೆ. ಇದರಿಂದಾಗಿ ಶನಿಯ ರಾಶಿಯಲ್ಲಿ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ. ಶನಿ ಪ್ರೀತಿ, ಕರುಣೆ, ಸಂಬಂಧಗಳಲ್ಲಿ ಮಾಧುರ್ಯತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಶುಕ್ರನ ಸಂಚಾರದ ಪರಿಣಾಮದಲ್ಲಿ ಸಂಬಂಧಗಳು ಮತ್ತು ಪಾಲುದಾರಿಕೆ ಕ್ಷೇತ್ರಗಳಲ್ಲಿ ಸಿಂಹ ರಾಶಿಯವರಿಗೆ ಈ ಸಂಚಾರವು ಅತ್ಯಂತ ಶುಭದಾಯಕವಾಗಿರಲಿದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಮದುವೆ ಸಾಧ್ಯತೆ ಅಧಿಕವಾಗಿದ್ದು ಅವಿವಾಹಿತರಿಗೆ ಶುಭ ಸುದ್ದಿಯು ಲಭಿಸಲಿದೆ. ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಕೆಲಸದಲ್ಲಿ ತಮ್ಮ ಖ್ಯಾತಿಯನ್ನು ಬಲಗೊಳಿಸಿಕೊಳ್ಳಲಿದ್ದಾರೆ. ಸಹೋದ್ಯೋಗಿಗಳು ಬಾಸ್ನೊಂದಿಗೆ ತಮ್ಮ ಕೆಲಸದ ಮೆಚ್ಚುಗೆಯನ್ನು ಪಡೆಯಲಿದ್ದಾರೆ. ಹೊಸ ಗ್ರಾಹಕರು ನಿಮ್ಮ ವ್ಯವಹಾರಕ್ಕೆ ಸೇರಿಕೊಳ್ಳಲಿದ್ದು ಸಿಂಹ ರಾಶಿಯವರಿಗೆ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಆರ್ಥಿಕ ಪರಿಸ್ಥಿತಿ ಸ್ಥಿರ ಮತ್ತು ಸಮತೋಲನವಾಗಿರಲಿದೆ. ನಿಮ್ಮ ಪ್ರೇಮ ಜೀವನವು ನಂಬಿಕೆ ಮತ್ತು ಆಳವಾಗಿ ಬೆಳೆಯಲಿದೆ. ಇದು ದೀರ್ಘಕಾಲದವರೆಗೂ ನಿಮ್ಮ ಸಂಬಂಧವನ್ನು ಬಲಗೊಳಿಸಲಿದೆ. ಈ ಸಮಯದಲ್ಲಿ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಸ್ಥಗಿತಗೊಂಡ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದ್ದು ಈ ಸಮಯದಲ್ಲಿ ನಿಮ್ಮ ಕೆಲಸ ವೇಗವನ್ನು ಪಡೆಯಲಿದೆ. ಇದು ನಿಮಗೆ ಹೆಚ್ಚಿನ ಗೌರವ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನಿರೀಕ್ಷಿಸುವಂತೆ ಮಾಡಲಿದೆ. ಇನ್ನು ಮುಂದಿನದ್ದಾಗಿ ಕುಂಭ ರಾಶಿಯಲ್ಲಿ ಮಂಗಳನು 2026ರ ಫೆಬ್ರವರಿ 23ರಂದು ತನ್ನ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ. ಈ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯ ಕ್ರಮವನ್ನು ವಹಿಸಬೇಕಾಗಿರಲಿದೆ. ಹಾಗಾದರೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಸಿಂಹ ರಾಶಿಗೆ ಸೇರಿದ ಜನರಿಗೆ ಮಂಗಳ ಗ್ರಹವು ನಿಮ್ಮ ಜಾತಕದ 4ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿದೆ. ಆದರೆ ಈ ಸಮಯದಲ್ಲಿ 7ನೇ ಮನೆಯಲ್ಲಿ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ನೀವು ವೃತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗಲಿದೆ. ಜೊತೆಗೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಉತ್ತಮವಾದ ಪ್ರದರ್ಶನ ನೀಡಲಿದ್ದು ಇದು ನಿಮಗೆ ಹೆಚ್ಚಿನ ಗೌರವವನ್ನು ತಂದುಕೊಡಲಿದೆ. ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಜನರು ಉತ್ತಮ ಲಾಭವನ್ನು ಗಳಿಸಲಿದ್ದಾರೆ. ಹಾಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯ ವ್ಯಯ ಎರಡೂ ಕೂಡ ಉತ್ತಮವಾಗಿರಲಿದೆ. ಈ ಅವಧಿಯಲ್ಲಿ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಮಂಗಳನ ಸಂಚಾರದ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಉತ್ತಮ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದು. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಲಿದೆ. ಇದು ಮಂಗಳನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಕುಂಭ ರಾಶಿಯಲ್ಲಿ ಬುಧ ಮತ್ತು ಸೂರ್ಯನ ಸಂಚಾರದ ಪರಿಣಾಮವು ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ. ಸಿಂಹ ರಾಶಿಯವರಿಗೆ 7ನೇ ಮನೆಯಲ್ಲಿ ಬುಧನ ಸಂಚಾರ, ಸೂರ್ಯನ ಸಂಚಾರದ ಪರಿಣಾಮದಿಂದಾಗಿ
ಪಾಲುದಾರಿಕೆ ಮತ್ತು ಮದುವೆ ಸ್ಥಳದಲ್ಲಿ ಅನೇಕ ರೀತಿಯ ಬದಲಾವಣೆ ಉಂಟಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ಸಂವಹನವು ಬಹಳ ಮುಖ್ಯವಾಗಿರಲಿದೆ. ಸಂಬಂಧದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ನಡೆಯುತ್ತಿದ್ದರೆ ಸಂಭಾಷಣೆಯ ಮೂಲಕ ಅದನ್ನು ಪರಿಹರಿಸಲು ಇದು ಉತ್ತಮ ಸಮಯವಾಗಿದ್ದು, ಸಾರ್ವಜನಿಕ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಅದ್ಭುತ ಯಶಸ್ಸನ್ನು ಪಡೆಯಲಿದ್ದೀರಿ. ಬುಧ ಗ್ರಹವು ನಿಮ್ಮ ರಾಶಿಯ ಮೇಲೆ ಅಂದರೆ ಮೊದಲನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರಲಿದೆ. ಇದರಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಹಾಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ವಿಭಿನ್ನ ಸುಧಾರಣೆಯನ್ನು ಕಾಣಲಿದ್ದೀರಿ. ಇನ್ನು ನೀವು ಸಾಕಷ್ಟು ತರ್ಕೀಯ ವಿಷಯಗಳನ್ನು ಮಾತನಾಡುತ್ತೀರಿ, ಆದರೆ ತರ್ಕಬದ್ಧವಾಗಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಇತರರ ಮೇಲೆ ನಿಮ್ಮ ಅಧಿಕಾರವನ್ನು ಸ್ಥಾಪಿಸಲು ಪ್ರಯತ್ನಿಸುವುದು ನಿಮ್ಮ ಇಮೇಜನ್ನು ಹಾಳು ಮಾಡಬಹುದು. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಮಂಗಳ ಸಮಯವಾಗಿರಲಿದೆ. ನೀವು ಒಂಟಿಯಾಗಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಜೀವನ ಸಂಗಾತಿಯಾಗಬಹುದು. ಹಾಗೆ ಭೌತಿಕ ಮತ್ತು ಸಂವೇದನಾಶೀಲ ವ್ಯಕ್ತಿಯನ್ನು ನೀವು ಭೇಟಿಯಾಗುವ ಸಾಧ್ಯತೆ ಈ ಸಮಯದಲ್ಲಿದ್ದು, ಇದು ಬುಧ ಮತ್ತು ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಕೇತುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಕೇತುವು ಸಿಂಹ ರಾಶಿಗೆ ಸೇರಿದ ಜನರಿಗೆ ಕೆಲವು ಸವಾಲುಗಳನ್ನು ತರಬಹುದು. 1ನೇ ಮನೆಯಲ್ಲೇ ಕೇತುವಿನ ಸಂಚಾರದಿಂದಾಗಿ ನೀವು ಈ ಪ್ರಸ್ತುತ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಜಾಗರೂಕ ಎಚ್ಚರಿಕೆಯ ಕ್ರಮಗಳನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳಬೇಕಾಗಿರಲಿದೆ. ಈ ಸಮಯದಲ್ಲಿ ಗ್ರಹಣ ಯೋಗ ನಿಮಗೆ ಅಶುಭ ಫಲಗಳನ್ನು ನೀಡಲಿದೆ. ವಾಹನ ಚಲಿಸುವಾಗ ಅತ್ಯಂತ ಹೆಚ್ಚಿನ ಜಾಗರೂಕರಾಗಿರಿ. ಹಣಕಾಸಿನ ವ್ಯವಹಾರದಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಒಂದಿಷ್ಟು ತೊಂದರೆಗಳು ಗೊಂದಲಗಳು ಸೃಷ್ಟಿಯಾಗಲಿದೆ. ಶುಭ ಕಾರ್ಯಗಳಲ್ಲಿ ಶುಭ ಫಲಿತಾಂಶವನ್ನು ಪಡೆಯಲು ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು ಬಹುಮುಖ್ಯವಾಗಿದ್ದು, ಸೋಮವಾರದ ದಿನ ಶಿವನಿಗೆ ಅಭಿಷೇಕವನ್ನು ಮಾಡಿ. ಈ ಸಮಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ಅತ್ಯಂತ ಅವಶ್ಯಕವಾಗಿರಲಿದೆ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಯಾವುದೇ ರೀತಿಯ ಅಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇದು ನಿಮಗೆ ಕೇತುವಿನಿಂದ ಅತ್ಯಂತ ಹೆಚ್ಚಿನ ಅಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಆರ್ಥಿಕ ವ್ಯವಹಾರ, ವೃತ್ತಿ, ಜೀವನ ಹಾಗೆ ಇನ್ನಿತರ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಂಹ ರಾಶಿಯವರಿಗೆ ಮೊದಲಿಗೆ ನಾವು ನೋಡೋಣ ವೃತ್ತಿ ಮತ್ತು ವ್ಯವಹಾರದಲ್ಲಿ 2026 ಫೆಬ್ರವರಿ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯು ಇರಲಿದೆ ಎಂದು. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಪ್ರಸ್ತುತ ಸಮಯದಲ್ಲಿ ಕೆಲ ಗ್ರಹ ಸಂಚಾರದ ಪರಿಣಾಮ ಅದ್ಭುತವಾಗಿರಲಿದೆ. ಆದರೂ ಕೂಡ 6ನೇ ಮನೆಯಲ್ಲಿ ಮಂಗಳನು ಉಚ್ಚ ಸ್ಥಿತಿಯಲ್ಲಿ 2026 ಫೆಬ್ರವರಿ 23ರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು, ಸೂರ್ಯನು ಕೂಡ ಈ ಸಮಯದಲ್ಲಿ 7ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ವಿರೋಧಿಗಳ ವಿರುದ್ಧ ಸುಲಭವಾಗಿ ಯಶಸ್ಸನ್ನು ಕಾಣುವಂತೆ ಮಾಡಲಿದೆ. ಕಾನೂನು ಹೋರಾಟದಲ್ಲಿ ಜಯ ಹಾಗೆ ಸಾಲದ ಹೊರೆ ಇಳಿಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಹೆಚ್ಚಿನದಾಗಿ ನೀವು ವೃತ್ತಿ ಜೀವನದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಮಾರ್ಗದರ್ಶನವನ್ನು ಪಡೆಯಲಿದ್ದೀರಿ. ಶಕ್ತಿಯುತ ಮಾರ್ಗದರ್ಶನ ಹಾಗೆ ನಿಮ್ಮ ತಜ್ಞರ ಸಲಹೆ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದ್ದು, ಇದು ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸಲಿದೆ. ಗ್ರಹಗಳು 7ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವ್ಯಾಪಾರ ಪಾಲುದಾರಿಕೆಯಲ್ಲಿ ನೀವು ಸುಲಭವಾಗಿ ಲಾಭವನ್ನು ಹಾಗೆ ಯಶಸ್ಸನ್ನು ಗಳಿಸಬಹುದು. ಸಹಭಾಗಿತ್ವದ ಮೇಲೆ ಗಮನ ಹರಿಸಬೇಕಾದ ಸಮಯ ಇದಾಗಿದ್ದು, ಈ ಸಮಯದಲ್ಲಿ ಬಹಳ ಜಾಗರೂಕ ನಿರ್ಧಾರವನ್ನು ತೆಗೆದುಕೊಳ್ಳಿ. 11ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವು ಒಪ್ಪಂದಗಳಲ್ಲಿ ಲಾಭವನ್ನು ತರಲಿದೆ. 7ನೇ ಮನೆಯಲ್ಲಿ ರಾಹು ಮಂಗಳನ ಪ್ರಭಾವದಿಂದಾಗಿ ನಂಬಿಕೆಗೆ ಅರ್ಹರಲ್ಲದ ಪಾಲುದಾರಿಕೆಯನ್ನು ಪಡೆಯುವ ಸಾಧ್ಯತೆ ಇರಲಿದೆ. ಫೆಬ್ರವರಿ 20ರ ನಂತರದಲ್ಲಿ ಯಾವುದೇ ರೀತಿಯ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಯಾವುದೇ ರೀತಿಯ ಹೊಸ ವ್ಯಾಪಾರ, ವೃತ್ತಿ ಹಾಗೆ ಉದ್ಯೋಗದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಒಂದಿಷ್ಟು ಅಶುಭ ಫಲಿತಾಂಶವನ್ನು ನೀವು ಕಾಣಲಿದ್ದೀರಿ. ಬಹಳ ಎಚ್ಚರಿಕೆಯಿರಲಿ. ಎಚ್ಚರಿಕೆಯೊಂದಿಗೆ ತಜ್ಞರ ಸಲಹೆ ಅಥವಾ ಮನೆ ಹಿರಿಯ ಸದಸ್ಯರ ಸಲಹೆ ಮೇರೆಗೆ ಮುಂದುವರಿಯಿರಿ. ಇದರಿಂದಾಗಿ ಆಗುವ ಅನೇಕ ರೀತಿಯ ನಷ್ಟಗಳನ್ನು ಅಥವಾ ಅಪಮಾನಗಳನ್ನು ನೀವು ಬದಲಾಯಿಸಬಹುದಾಗಿರಲಿದೆ. ಇದು ಪ್ರಮುಖವಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದಾಗಿ ಆರ್ಥಿಕತೆ, ಹಣಕಾಸಿನ ವ್ಯವಹಾರದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ. ಆರ್ಥಿಕವಾಗಿ ಈ 2026ರ ಫೆಬ್ರವರಿ ತಿಂಗಳಿನಲ್ಲಿ ಇದು ಅತ್ಯಂತ ಶುಭ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ.
ಏಕೆಂದರೆ 11ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಭರ್ಜರಿ ಲಾಭವನ್ನೇ ನಿರೀಕ್ಷಿಸಬಹುದು. ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಲಾಭವನ್ನು ದುಪ್ಪಟ್ಟು ಹಣ ಗಳಿಕೆಯನ್ನು ಮಾಡಲಿದ್ದಾರೆ. ಮುಖ್ಯ ವೃತ್ತಿಯಲ್ಲಿ ಜೊತೆಗೆ ಉಪ ಕಸುಬುಗಳಿಂದಾಗಿ ಆದಾಯದ ಅರಿವು ಉತ್ತಮವಾಗಿರಲಿದೆ. ಸ್ನೇಹಿತರು ಅಥವಾ ಹಿರಿಯ ಒಡ ಹುಟ್ಟಿದವರಿಂದ ಧನ ಸಹಾಯ ಅಥವಾ ಹೊಸ ಅವಕಾಶಗಳು ದೊರೆಯಲಿದೆ. ಆದಾಗ್ಯೂ 8ನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮದಿಂದಾಗಿ ತೆರಿಗೆ, ವಿಮೆ ಅಥವಾ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆ ನೀಡುವುದು ಬಹುಮುಖ್ಯವಾಗಿದ್ದು, ಈ ಸಮಯದಲ್ಲಿ ಆದಾಯ ಚೆನ್ನಾಗಿರಲಿದೆ. ಆರ್ಥಿಕ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಇದು ನಿಮಗೆ ಆರ್ಥಿಕ ಉಳಿತಾಯಕ್ಕೆ ಸಹಕಾರಿಯಾಗಿರಲಿದೆ. 7ನೇ ಮನೆಯ ಮೇಲೆ ಅನೇಕ ಗ್ರಹಗಳ ಸಂಚಾರದ ಪರಿಣಾಮದಿಂದಾಗಿ ಸಂಗಾತಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಗಳಿಗಾಗಿ ಹೆಚ್ಚಿನ ಹಣವನ್ನು ವೆಚ್ಚಿಸುವ ಸಾಧ್ಯತೆ ಇರಲಿದೆ. ಉಳಿತಾಯದ ಕಡೆ ಗಮನ ಹರಿಸುವುದರಿಂದಾಗಿ ಭವಿಷ್ಯದಲ್ಲಿ ಬರುವ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು, ಆರ್ಥಿಕ ಸಮಸ್ಯೆಗಳಿಗೆ ಉತ್ತಮ ರೀತಿಯ ಪರಿಹಾರವನ್ನು ಪಡೆದುಕೊಳ್ಳಲು ಈ ಸಮಯದ ಉಳಿತಾಯ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಆರ್ಥಿಕ ವ್ಯವಹಾರಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಆರೋಗ್ಯ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಿಂಹ ರಾಶಿಗೆ ಸೇರಿದ ಜನರಿಗೆ 2026ರ ಫೆಬ್ರವರಿ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶವು ದೊರೆಯಲಿದೆ. ಲಗ್ನದಲ್ಲಿರುವ ಕೇತುವಿನ ಸಂಚಾರದ ಪರಿಣಾಮವು ನಿಮ್ಮ ಮಾನಸಿಕ ಶಾಂತಿಯನ್ನು ಅಥವಾ ಮಾನಸಿಕ ನೆಮ್ಮದಿಯ ಮೇಲೆ ಒಂದು ರೀತಿಯ ವೈರಾಗ್ಯದ ಭಾವನೆಯನ್ನು ಮೂಡಿಸಲಿದೆ. ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟತೆ ಆಯಾಸವನ್ನು ಉಂಟು ಮಾಡುವ ಸಾಧ್ಯತೆ ಈ ಸಮಯದಲ್ಲಿ ಅಧಿಕವಾಗಿದ್ದು, ನೀವು ದೈಹಿಕವಾಗಿ ಇದ್ದರೂ ಮಾನಸಿಕವಾಗಿ ಎಲ್ಲೋ ಇದ್ದೀರಿ ಎಂಬ ಭಾವನೆ ಕಾಡಬಹುದು. ಈ ಸಮಯದಲ್ಲಿ ನೀವು ಯೋಗ, ಧ್ಯಾನದಂಥ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿದ್ದು, ಇನ್ನು 8ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಹಳೆಯ ಮೂಳೆ ಅಥವಾ ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಮರುಕಳಿಸಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಯಾವುದೇ ಸಣ್ಣ ಸಮಸ್ಯೆಗಳು ಕಂಡರೂ ಕೂಡ ನಿರ್ಲಕ್ಷ್ಯವನ್ನು ಮಾಡದೇ ಇರುವುದೇ ಉತ್ತಮವಾಗಿರಲಿದೆ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ ರಾಶಿಯಾಧಿಪತಿಯು 7ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು, ಈ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಯೋಗದಿಂದಾಗಿ ಉಷ್ಣದ ಸಮಸ್ಯೆಯನ್ನು ಎದುರಿಸಬಹುದು. ರಕ್ತದೊತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳಿನಲ್ಲಿ ಬಹುಮುಖ್ಯವಾಗಿದ್ದು, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರಲಿದೆ. ಅತಿಯಾದ ಒತ್ತಡವನ್ನು ಕಡಿಮೆ ಮಾಡುವುದು ದೈಹಿಕ ಕಾಯಿಲೆಗಳಿಗೆ ಈ ಒತ್ತಡವು ನೇರ ಕಾರಣವಾಗಲಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ. ಈ ಸಮಯದಲ್ಲಿ ಯೋಗ, ಧ್ಯಾನ, ವಾಕಿಂಗ್ನಂಥ ಚಟುವಟಿಕೆಯನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ವಾಹನವನ್ನು ಚಲಿಸುವಾಗ ಎಚ್ಚರಿಕೆ ಕ್ರಮವು ಅಗತ್ಯವಾಗಿದ್ದು, ಈ ಸಮಯದಲ್ಲಿ ಯಾವುದೇ ರೀತಿಯ ಒತ್ತಡದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಮನೆಯ ಹಿರಿಯ ಅಥವಾ ಮನೆ ಸಂಗಾತಿಯ ಮಾತುಗಳನ್ನು ಆಲಿಸಿ ಅವರಂತೆ ಮುಂದುವರಿಯಿರಿ. ಈ ಸಮಯದಲ್ಲಿ ಇದು ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವನ್ನು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಉತ್ತಮ ರೀತಿಯ ಮಾರ್ಗದರ್ಶನವನ್ನು ನೀಡಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ, ಕೌಟುಂಬಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮ ಹಾಗೆ ಯಾವ ರೀತಿಯ ತಾಳ್ಮೆ ಅಗತ್ಯವಾಗಿರಲಿದೆ ಎಂಬುದನ್ನು ತಿಳಿಯೋಣ. ಯಾವ ಗ್ರಹ ಸಂಚಾರದ ಪರಿಣಾಮವು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ತರಲಿದೆ ಎಂಬುದನ್ನು ಈಗ ತಿಳಿಯೋಣ. ಸಪ್ತಮ ಭಾವವು ಗ್ರಹಗಳ ದಾಳಿಗೆ ಒಳಗಾಗಲಿದೆ. ಅವಿವಾಹಿತರಿಗೆ ಹಠಾತ್ ಪ್ರೇಮ ಸಂಬಂಧಗಳು ಏರ್ಪಡಬಹುದು, ಆದರೆ ಇದು ಸ್ವಲ್ಪ ಅಸ್ಥಿರವಾಗುವ ಸಾಧ್ಯತೆ ಇರಲಿದೆ. ನೀವು ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಯ ಕಡೆಗೆ ಆಕರ್ಷಿತವಾಗಬಹುದು. ಅವಿವಾಹಿತರಿಗೆ ವಿವಾಹದ ಯೋಗ ಕೊಡುವ ಸಾಧ್ಯತೆ ಇರಲಿದ್ದು, ವಿವಾಹಿತರಿಗೆ ಇದು ಪರೀಕ್ಷೆಯ ಸಮಯವಾಗಿರಲಿದೆ. ಸೂರ್ಯ ಅಹಂಕಾರ, ಮಂಗಳ ಕೋಪ, ರಾಹು ಗೊಂದಲ, ಈ 3 ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವುದರಿಂದಾಗಿ ಅನೇಕ ರೀತಿಯ ವಾಗ್ವಾದಗಳು ಸ್ಫೋಟಗೊಳ್ಳಲಿದೆ. ಸಂಗಾತಿಯು ಬಂಡಾಯವೆದ್ದಂತೆ ಅಥವಾ ಹೆಚ್ಚಿನ ಸ್ವತಂತ್ರ ಬಯಸಿದಂತೆ ಅನಿಸಬಹುದು. ಸಿಂಹ ರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದ್ದು, ಸಿಂಹ ರಾಶಿಯವರಾದ ನೀವು ನಿಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಶಾಂತವಾಗಿ ವರ್ತಿಸುವುದು ಮುಖ್ಯವಾಗಿರಲಿದೆ. ಇನ್ನು 7ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ನೀವು ಒಂದಿಷ್ಟು ಸಾಮರಸ್ಯವನ್ನು ನಿರೀಕ್ಷಿಸಬಹುದಾಗಿರಲಿದೆ. ನೀವು ವಿವೇಚನೆಯಿಂದ ವರ್ತಿಸಿದರೆ ಸಮಸ್ಯೆಗಳು ಉತ್ತಮ ರೀತಿಯಲ್ಲಿ ಬಗೆಹರಿದು ಶಾಂತ ರೀತಿಯ ಕುಟುಂಬದ ಜೀವನವನ್ನು ನೀವು ನೋಡಬಹುದಾಗಿರಲಿದೆ. ಈ ಸಮಯದಲ್ಲಿ ತಾಳ್ಮೆ, ಶಾಂತಿಯುತ ನಿರ್ಧಾರಗಳು
ನಿರ್ಧಾರಗಳು ನಿಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಹೆಚ್ಚಿಸುವ ಸಾಧ್ಯತೆ ಇರಲಿದೆ. ಇದು ಫೆಬ್ರವರಿ 2026ರಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏನೆಲ್ಲ ನಿರೀಕ್ಷಿಸಬಹುದು, ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ. ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿರುವ ಗುರುವಿನ ದೃಷ್ಟಿಯು ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ. ನಿಮ್ಮ ಬುದ್ಧಿಶಕ್ತಿ ಚುರುಕಾಗಲಿದೆ. ಈ ಸಮಯದಲ್ಲಿ ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮಲ್ಲಿ ಆಸಕ್ತಿ ಹೆಚ್ಚಾಗಿದ್ದು, ಈ ಸಮಯದಲ್ಲಿ ಸಾಮಾಜಿಕ ವಲಯ ಮತ್ತು ಸ್ನೇಹ ಬಳಗವು ನಿಮ್ಮನ್ನು ಓದಿನಿಂದ ದೂರ ತಳ್ಳಬಹುದು. ಕಚೇರಿ ಅಥವಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ತೊಡಗಿಕೊಳ್ಳುವ ಸಾಧ್ಯತೆ ಇರಲಿದೆ. ಅಧ್ಯಯನದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇರಲಿದ್ದು, ಇದರಿಂದಾಗಿ ಏಕಾಗ್ರತೆಯ ಕೊರತೆ ಅಥವಾ ಅಂಕಗಳು ಕಡಿಮೆಯಾಗುವ ಸಾಧ್ಯತೆ ಇರಲಿದೆ. ಲಗ್ನದಲ್ಲಿ ಕೇತುವಿನ ಸಂಚಾರದ ಪರಿಣಾಮವು ನಿಮ್ಮ ಗುರಿಯನ್ನು ಅಥವಾ ಗುರಿಯ ಕಡೆಗಿನ ಗಮನವನ್ನು ಹದಗೆಡಿಸಬಹುದು. ನಿಯಮಿತ ವೇಳಾಪಟ್ಟಿಯನ್ನು ಅನುಸರಿಸಿ. ನಿಮ್ಮ ಯಶಸ್ಸಿಗೆ ನೀವು ಅತಿಯಾದ ಹೆಚ್ಚಿನ ಶ್ರಮವನ್ನು ವಹಿಸುವುದು ಬಹುಮುಖ್ಯವಾಗಿದ್ದು, ಇದು ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಪ್ರಮುಖವಾಗಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ಉಂಟಾಗಿರುವ ಅನೇಕ ರೀತಿಯ ದೋಷಗಳ ಪರಿಹಾರಕ್ಕೆ ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಬೇಕು, ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಿದರೆ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ. ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡುವುದು ಉತ್ತಮ. ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನಿಗೆ ನೀವು ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಅನೇಕ ರೀತಿಯ ಗೊಂದಲದ ಸಮಸ್ಯೆಗಳಿಗೆ, ಗೊಂದಲದ ವಾತಾವರಣಗಳಿಗೆ ಸ್ಪಷ್ಟ ಉತ್ತರವನ್ನು ಪಡೆದುಕೊಳ್ಳಲಿದ್ದೀರಿ. ಇನ್ನು 2ನೇ ಜ್ಯೋತಿಷ್ಯ ಪರಿಹಾರವಾಗಿ ಗಣೇಶನ ಆರಾಧನೆ ಬಹುಮುಖ್ಯವಾಗಿರಲಿದೆ. ಲಗ್ನದಲ್ಲಿ ಕೇತುವಿನ ಸಂಚಾರದಿಂದಾಗಿ ಗೊಂದಲಗಳು ಹೆಚ್ಚಾಗಲಿದೆ. ಇದನ್ನು ನಿವಾರಿಸಿಕೊಳ್ಳಲು ಗಣೇಶನನ್ನು ಪ್ರಾರ್ಥಿಸಿ, ಹಾಗೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದು ಬಹುಮುಖ್ಯವಾಗಿರಲಿದೆ. ಇದು ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಕಾಣುವಂತೆ ಮಾಡಲಿದೆ. ಹಾಗೆ ಅನೇಕ ರೀತಿಯ ಗೊಂದಲದ ವಾತಾವರಣವನ್ನು ಬಗೆಹರಿಸಿಕೊಳ್ಳಲು ಈ ಒಂದು ಕಮೆಂಟ್ ಉತ್ತಮವಾಗಿರಲಿದೆ. ಹಾಗೆ ಇವತ್ತಿನ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ತಪ್ಪದೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರತಿ ಶುಕ್ರವಾರದ ದಿನ ಸಿಹಿ ತಿಂಡಿಯನ್ನು ಬಡವರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ದಾನ ಮಾಡಿ. ಇದು ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿದೆ. ಅನೇಕ ರೀತಿಯ ಸಮಸ್ಯೆಗಳಿಗೂ ಕೂಡ ಇದು ಲಕ್ಷ್ಮಿಯ ಅನುಗ್ರಹದಿಂದಾಗಿ ಪರಿಹಾರವನ್ನು ನೀಡಲು ಹೆಚ್ಚಿನ ಸಹಕಾರಿಯಾಗಿದೆ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಸಿಂಹ ರಾಶಿಯವರಿಗೆ ಶೇರ್ ಮಾಡಿ.